ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೋಧಿ ಹಿಟ್ಟಿನಿಂದ ಪರಾಟ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಅದು ಬಂದ್ಬಿಟ್ಟು ಸ್ಪೆಷಲಾಗಿ ನೆಂಟರು, ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಬೇಗನೆ ಹೇಗೆ ಮಾಡೋದು ಪರಾಟ ಅಂತ ನಿಮಗೆ ಹೇಳ್ಕೊಡ್ತೀನಿ ಟ್ರಿಕ್ಸು. ಆಮೇಲೆ ಆಲೂಗಡ್ಡೆ ಬಟಾಣಿ ಹಾಕಿ ಒಂದು ಗ್ರೇವಿನೂ ಮಾಡ್ತಾಯಿದ್ದೀನಿ. ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಬಾಣಲಿ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಜೀರಿಗೆ 1 ಟೀ ಸ್ಪೂನು, ದಪ್ಪದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಹಸಿಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರಿಬೇಕು. ಈಗ 1 ಕಪ್ಪು ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಸೀಸನ್ ಇರೋದ್ರಿಂದ ಬಟಾಣಿ ಎಲ್ಲ ಅಡುಗೆಗೂ ನಾನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಆಲೂಗಡ್ಡೆ ಇದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ಪರಾಟಾಗೆ. ನೋಡಿ, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1.5 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿನೂ ಅದೇ ಸೇಮ್ ಮೆಷರ್ಮೆಂಟಲ್ಲಿ ಹಾಕಿ, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಖಾರನೂ ಅಷ್ಟು ಅನಿಸಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು. ಒಂದು ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡಿ ಮುಚ್ಚಿಡೋಣ ಬೇಯಕ್ಕೆ. ಇದು ಬೇಯಲಿ. ನಾವು ಅಷ್ಟೊತ್ತಿಗೆ ನಾವು ಗೋಡಂಬಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ. ಆಮೇಲೆ 2 ಟೀ ಸ್ಪೂನು ಗಸಗಸೆ ಇದು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ಇದು ಹಾಕೋದ್ರಿಂದ ಗ್ರೇವಿ ತುಂಬ ಟೇಸ್ಟಾಗಿರುತ್ತೆ ಪರಾಟಾಗೆ. ಪರಾಟ ನಾನು ಮಾಡ್ತಾ ಇರೋದು ಸ್ಪೆಷಲಾಗಿ. ನೋಡಿ, ಅರ್ಧ ಬೆಂದಿದೆ. ನಾವು ಮಿಕ್ಸಿ ಮಾಡಿದ್ದೀವಲ್ಲ ಪೇಸ್ಟು ಇದೆಲ್ಲ ಆ್ಯಡ್ ಮಾಡೋಣ. ನೋಡಿ, 1/4 ಬಟ್ಲು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. 1-2 ಟೀ ಸ್ಪೂನು ಕಸ್ತೂರಿ ಮೇಥಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿ. 1 ಟೀ ಸ್ಪೂನು ಗರಂ ಮಸಾಲ. ನೋಡಿ, 1 ಕ್ಯೂಬ್ ಬೆಣ್ಣೆ ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಪಕ್ಕಕ್ಕಿಡೋಣ. ನಾವು ಇವಾಗ ಪರಾಟಾಗೆ ಇದು ಕಸ್ತೂರಿ ಮೇಥಿ ಹುರ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ನೋಡಿ, ಒಂದು ಅರ್ಧ ಕಪ್ಪು ಅಷ್ಟು ಕಸ್ತೂರಿ ಮೇಥಿ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ಆಗಬೇಕಷ್ಟೇ, ಸ್ವಲ್ಪ ಪೌಡ್ರ್ ಥರ ಆಗಬೇಕಷ್ಟೆ. ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡ್ರೆ ಆಗುತ್ತೆ. ಮಿಕ್ಸಿಯಲ್ಲಿ ಹಾಕ್ಬೇಡಿ, ಪೌಡ್ರ್ ಆಗಿಬಿಡುತ್ತೆ. ಇದು ಸ್ವಲ್ಪ ಇದಾಗಿರಬೇಕು. ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಆಗುತ್ತೆ.
ನೋಡಿ ನಾನು ಇದು 1 kg ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದು ಅರ್ಧ ಭಾಗ ನಾನು ಮಾಡ್ಕೊತೀನಿ, 2 ಭಾಗ ನೋಡಿ, 2 ಭಾಗ, 1 ಭಾಗದಲ್ಲಿ ನಾನು ಲಟ್ಸ್ಕೊತಾ ಇದ್ದೀನಿ. ನೀವು ಸಾಫ್ಟಾಗಿ ಬರೋದಕ್ಕೆ ಬಿಸಿನೀರು, ಉಗುರು ಬೆಚ್ಚಗೆ ನೀರಲ್ಲಿ ನೀವು ಮಿಕ್ಸ್ ಮಾಡಿದರೆ ಸಾಫ್ಟಾಗಿ ಬರುತ್ತೆ ಚಪಾತಿ, ಪರಾಟ ಏನು ಬೇಕಾದರೂ. ಎಣ್ಣೆ ನಿಮಗೆ ನೀವು ತುಪ್ಪನೂ ಹಾಕ್ಕೊಳ್ಳಿ, ಏನಾದರೂ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕಸೂರಿ ಮೇಥಿ ನಾವು ಇದು ಮಾಡಿ ಇಟ್ಟಿದ್ದೀವಲ್ಲ, ಕ್ರಷ್ ಮಾಡಿ ಇಟ್ಟಿದ್ದೀವಲ್ಲ, ಅದು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಷ್ಟು ಪರಾಟ ಬರ್ಬೋದು ನೀವೇ ಥಿಂಕ್ ಮಾಡಿ ನೋಡೋಣ. ಎಳ್ಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡಕ್ಕೂ. ಇದೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ಈ ಥರ ರೋಲ್ ಮಾಡೋಣ. ಯಾರಾದರೂ ಬಂದರೆ ಈ ಥರ ಮಾಡ್ಬೋದು ಬೇಗನೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, 8 ಆಗಿದೆ ನೋಡಿ. ನಿಮಗೆ ಶೇಪು ಕರೆಕ್ಟಾಗಿ ಬರುತ್ತೆ ಮತ್ತು ಈಸಿನೂ ಲಟ್ಸ್ಕೊಳಕ್ಕೆ. ನೋಡಿ, 8 ಆಗಿದೆ. ಇದೆಲ್ಲ ನಾನು ಒಂದು ಹಾಟ್ ಬಾಕ್ಸಲ್ಲಿ ತೆಗೆದಿಟ್ಕೊತೀನಿ. ನೀವು ಹೀಗೆ ಫ್ರಿಜ್ಜಲ್ಲಿ ಇಟ್ರೂ ಓಕೆ. ಈಗ ನೆಕ್ಸ್ಟು ಇನ್ನೊಂದು ಭಾಗ ನಾವು ಲಟ್ಸ್ಕೊಳ್ಳೋಣ. ನೋಡಿ, ಇದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಯಾರ ಹೆಲ್ಪು ಬೇಡ, ಒಬ್ಬರೇ ನಾವು ಒಂದು ಬೇಯ್ತಾ ಇದ್ದರೆ ಒಂದು ನಾವು ಈ ಥರ ಲಟ್ಸ್ಕೊಬೋದು. ಮಿಕ್ಕಿರೋದು ಕಸ್ತೂರಿ ಮೇಥಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಅದರಲ್ಲೇ. ಎಳ್ಳು ಅಷ್ಟೇ. ನಮ್ಮ ತಾಯಿ ಈ ಥರನೇ ಮಾಡ್ತಾಯಿದ್ರು ನೋಡಿ. ಅದೇ ಎಳ್ಳು ಕಸ್ತೂರಿ ಮೇಥಿ ಹಾಕ್ತಾಯಿರಲಿಲ್ಲ, ಪ್ಲೇನಾಗಿ ಮಾಡ್ತಾಯಿದ್ರು. ಅವ್ರ ಹತ್ರನೇ ನಾನು ಕಲ್ತಿದ್ದು ಬೇಗನೆ ಚಪಾತಿ ಮಾಡೋಕ್ಕೆ. ನೋಡಿ, ಒಂದೊಂದಾಗಿ ಮಡ್ಚ್ಕೊಂಡಿರೋದು ಎಷ್ಟು ಟೈಮ್ ಹಿಡಿಯುತ್ತೆ. ಈ ಥರ ಮಾಡೋದ್ರಿಂದ ಎಷ್ಟು ಬೇಗ ನಿಮಗೆ ನೋಡಿ ಆ ಥರ ಆಗಿದೆ. ಎಷ್ಟು ಸರಿ ನೀವು ರೋಲ್ ಮಾಡುತ್ತೀರೋ ಅಷ್ಟು ನಿಮಗೆ ಚೆನ್ನಾಗಿರುತ್ತೆ. ಇದನ್ನು ನಾನು ಇದರಲ್ಲೇ ಇಡ್ತೀನಿ. ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೈಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮಾಡಿಕೊಡ್ಬೋದು. ನೆಂಟರು ಬಂದ್ರೂ ನೀವು ಇದೇ ಥರ ಮಾಡಿದ್ರೂ ಚೆನ್ನಾಗಿದಾಗುತ್ತೆ. ನೋಡಿ, ನಾನು ಲಟ್ಟಿಸ್ತಾ ಇದ್ದೀನಿ. ನಿಮಗೆ 2 ಪರಾಟ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಇದೇ ಥರ ಟ್ರೈ ಮಾಡಿ. ನಾನು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊತೀನಿ, ನೀವು ಬೇಕಾದರೆ ದಪ್ಪಗೆ ಲಟ್ಸ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಕಾಣಿಸ್ತಾ ಇದೆಯಾ? ಅದು ನೀವು ತಿನ್ನಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ. ಅದು ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಳಿ, ಬೆಣ್ಣೆ ಹಾಕಿ.
ನಾನು ಬಂದು ಎಣ್ಣೆನೇ ಹಾಕ್ತಾಯಿದ್ದೀನಿ, ಸುಡೋಕ್ಕೂ ಅಷ್ಟೇ. ಬಿಗ್ನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿ ತೋರಿಸೋದ್ರಿಂದ. ಈ ಥರ ಪ್ರೆಸ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೋಡಿ ಹೇಗೆ ಕಾಣಿಸಿದೆ ನಿಮಗೆ. ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಗ್ರೇವಿನೂ ಈ ಕಡೆ ಆಗಿದೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ, ಸೌತೆಕಾಯಿ ಇದ್ರ ಜೊತೆಲಿ ತಿಂದರೆ ಚೆನ್ನಾಗಿರುತ್ತೆ. ಮೊಸರಲ್ಲೂ ತಿನ್ಬೋದು. ಉಪ್ಪಿನಕಾಯಿ ಇದೆ.